ಚಿನ್ನದ ನಿಧಿಯನ್ನು ಸರ್ಕಾರಕ್ಕೆ ಒಪ್ಪಿಸಿದಂತಹ ಲಕ್ಕುಂಡಿಯ ರಿತ್ತಿ ಕುಟುಂಬ ಏನಿದೆ, ಆ ಕುಟುಂಬಕ್ಕೆ ಸರ್ಕಾರ ಈಗ ಭರ್ಜರಿ ಗಿಫ್ಟ್ ಅನ್ನು ಕೊಟ್ಟಿದೆ. ಗಣರಾಜ್ಯೋತ್ಸವ ಆಗಿದೆಯಲ್ಲ, ಈ ದಿನದಂದೇ ಅವರಿಗೆ ಖುಷಿಯನ್ನು ಕೂಡ ಕೊಟ್ಟಿದೆ. ರಾಜ್ಯ ಸರ್ಕಾರದಿಂದ ಸರ್ಕಾರಿ ಕೆಲಸ ಮತ್ತು ಮನೆ, ನಗದು ಹಣ ಎಲ್ಲವೂ ಕೂಡ ಸಿಕ್ಕಿದೆ. ರಿತ್ತಿ ಕುಟುಂಬಕ್ಕೆ ಗಿಫ್ಟ್ ಕೊಟ್ಟಿದೆ ಸರ್ಕಾರ. ಗಣರಾಜ್ಯೋತ್ಸವದ ದಿನ ಭರ್ಜರಿಯಾದಂತಹ ಉಡುಗೊರೆ ನೀಡಿದೆ ಸರ್ಕಾರ. ಪ್ರಾಮಾಣಿಕವಾಗಿ ನಿಧಿಯನ್ನು ಸರ್ಕಾರಕ್ಕೆ ಒಪ್ಪಿಸಿದ್ದ ಪ್ರಜ್ವಲ್ ರಿತ್ತಿ ಕುಟುಂಬ ಏನಿದೆ, ಅವರಿಗೆ ಬಹುಮಾನ ಸಿಕ್ಕಿದೆ. 35 ಸೈಟು, 5 ಲಕ್ಷ ರೂಪಾಯಿ ಕ್ಯಾಶು. ಪ್ರಜ್ವಲ್ ಅವರ ತಾಯಿಗೆ ಏನಿದ್ದಾರೆ ಕಸ್ತೂರವ್ವ ರಿತ್ತಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಗೌರ್ಮೆಂಟ್ ಕೆಲಸ ಕೊಟ್ಟಿದ್ದಾರೆ. ಕುಟುಂಬಕ್ಕೆ ನಿವೇಶನದ ಪ್ರಮಾಣ ಪತ್ರ, ಕಸ್ತೂರವ್ವಗೆ ಉದ್ಯೋಗದ ಆದೇಶ ಪತ್ರ ಇದನ್ನು ವಿತರಿಸಿದ್ದಾರೆ ಸಚಿವ HK ಪಾಟೀಲ್ ಘೋಷಣೆ ಮಾಡಿರುವಂಥದ್ದು. ಮೂಲಕ ಪ್ರಜ್ವಲ್ ರಿತ್ತಿ ಮತ್ತು ಅವರ ತಾಯಿ ಏನಿದ್ದಾರೆ ಕಸ್ತೂರವ್ವಗೆ ಜಿಲ್ಲಾಡಳಿತದಿಂದ ಗೌರವ ಸನ್ಮಾನವನ್ನು ಕೂಡ ಮಾಡಲಾಗಿದೆ. ಅದೇ ಸಮಯದಲ್ಲಿ ನೋಡಿ, ಜನವರಿ 10ನೇ ತಾರೀಕು ಲಕ್ಕುಂಡಿಯಲ್ಲಿ ಈ ನಿಧಿ ಸಿಕ್ಕಿರುತ್ತೆ. ಮನೆಯ ಪಾಯವನ್ನು ಅಗಿಬೇಕಾದ್ರೆ 466 ಗ್ರಾಂ ತೂಕದ ಪುರಾತನ ಚಿನ್ನಾಭರಣದ ವಸ್ತುಗಳು. ಹೀಗಾಗಿ ಅದನ್ನು ಇವರು ಆಸೆಯಿಂದ ತೆಗೆದುಕೊಳ್ಳದೆ ನಮ್ಮ ಹತ್ರನೇ ಇಟ್ಕೊಳ್ಳೋಣ, ನಾವೇ ಉಪಯೋಗ ಮಾಡ್ಕೊಳ್ಳೋಣ, ಯಾರಿಗೂ ಹೇಳೋದು ಬೇಡ ಅಂತ ಹೇಳಿ ಸ್ವಾರ್ಥದಿಂದ ಯೋಚನೆ ಮಾಡದೆ ಇದು ಪುರಾತನ ವಸ್ತು ಆಗಿರೋದ್ರಿಂದ ಸರ್ಕಾರಕ್ಕೆ ಸೇರಬೇಕು, ಸರ್ಕಾರಕ್ಕೆ ಕೊಡೋಣ ಅಂತ ಹೇಳಿ ಒಳ್ಳೆಯ ಮನಸ್ಥಿತಿಯಿಂದ ಸರ್ಕಾರಕ್ಕೆ ಒಪ್ಪಿಸಿದ್ದಾರೆ. ಇದಕ್ಕೆ ಸರ್ಕಾರ ಅವರ ಪ್ರಾಮಾಣಿಕತೆಯನ್ನು ಗುರುತಿಸಿ ಅವರಿಗೆ ಸನ್ಮಾನ ಕೂಡ ಮಾಡಿದೆ, ಗೌರವವನ್ನು ಮಾಡಿದೆ. ಅದರ ಜೊತೆಗೆ 30-40 ಸೈಟು, 5 ಲಕ್ಷ ರೂಪಾಯಿ ಕ್ಯಾಶು, ಹೊರ ಗುತ್ತಿಗೆ ಆಧಾರದ ಮೇಲೆ ತಾಯಿಗೆ ಒಂದು ಸರ್ಕಾರಿಯ ಕೆಲಸ, ಅಧಿಕೃತ ಆದೇಶವನ್ನು ಹೊರಡಿಸಿದ್ದಾರೆ. ಪ್ರಮಾಣ ಪತ್ರವನ್ನು ಕೂಡ ಕೊಡಲಾಗಿದೆ. ಯಾಕಂದರೆ ಆ ಕುಟುಂಬಕ್ಕೆ ಇದು ಸಿಗಲೇಬೇಕಾಗಿತ್ತು. ಬಡ ಕುಟುಂಬ, ದೊಡ್ಡ ಮಟ್ಟದ ಚಿನ್ನಾಭರಣ ಸಿಕ್ಕಾಗ ನೋಡಿ 466 ಗ್ರಾಮ್ ಅಥವಾ 470 ಗ್ರಾಮ್ ಅಂತ ಏನು ಹೇಳ್ತಾ ಇದ್ದಾರೆ. ನೀವು ಯೋಚನೆ ಮಾಡಿ, 10 ಗ್ರಾಮ್ನ ಬೆಲೆ ಈಗ 1.5 ಲಕ್ಷ ರೂಪಾಯಿ ಇದೆ. 470 ಗ್ರಾಮ್ ಅಥವಾ 66 ಗ್ರಾಮ್ ಅಂತ ಏನು ಹೇಳ್ತಾ ಇದ್ದಾರೆ. ಇದನ್ನೆಲ್ಲ ಲೆಕ್ಕ ಹಾಕಿದರೆ ಎಷ್ಟು ದೊಡ್ಡ ಮಟ್ಟದ ಮೊತ್ತ ಆಗುತ್ತೆ. ಈ ಸರ್ಕಾರ ಕೊಟ್ಟಿರುವಂತಹ ಸೌಲಭ್ಯಗಳೇನಾದರೂ ಮುಂದೆ ಇನ್ನು ಚಿಕ್ಕದೇ ಅಂದ್ಕೊಳ್ಳಿ, ಆದರೆ ಅವರ ಕುಟುಂಬಕ್ಕೆ ಒಂದು ದಾರಿ ಮಾಡಿಕೊಟ್ಟಿದೆ ಸರ್ಕಾರ. ಅವರ ಪ್ರಾಮಾಣಿಕತೆಯನ್ನು ಗುರುತಿಸಿದೆ. ಅವರ ಪ್ರಾಮಾಣಿಕತೆಗೆ ಸಿಕ್ಕಂತಹ ಒಂದು ಉಡುಗೊರೆ ಆಗಿದೆ ಇದು. ಜನರು ಕೂಡ ಮಾತನಾಡ್ತಾ ಇದ್ದಾರೆ. HK ಪಾಟೀಲ್ ಅವರು ಅಧಿಕೃತವಾಗಿ ಎಲ್ಲ ಆದೇಶವನ್ನು ಹೊರಡಿಸಿದ್ದಾರೆ, ಪ್ರಮಾಣ ಪತ್ರವನ್ನು ಕೂಡ ಕೊಟ್ಟಿದ್ದಾರೆ. ರಿತ್ತಿ ಕುಟುಂಬ ಜನವರಿ 10ನೇ ತಾರೀಕು ಅವ್ರ ಮನೆಗೆ ಪಾಯ ಹಾಕ್ತಾ ಇರ್ತಾರೆ. ಆ ವೇಳೆ ಸಿಕ್ಕಾಗ ನೋಡ್ತಾರೆ, ಆ ವಿಚಾರ ಎಲ್ರಿಗೂ ಗೊತ್ತಾಗುತ್ತೆ. ಅದನ್ನು ಸರ್ಕಾರಕ್ಕೆ ಒಪ್ಪಿಸ್ತಾರೆ, ತಗೊಳ್ಳಿ ಅಂತ ಹೇಳಿ. ಸರ್ಕಾರ ಅದನ್ನು ಗುರುತಿಸಿ ಅವರಿಗೆ ಕೂಡ ಏನಾದರೂ ಸಹಾಯ ಮಾಡಬೇಕಲ್ಲ ಅವ್ರು ಮಾಡಿದಂತಹ ಕೆಲಸಕ್ಕೆ. ಅದಕ್ಕೆ ಅವ್ರಿಗೆ ಆದೇಶ ಪತ್ರ ಕೊಟ್ಟಿದ್ದಾರೆ. 30-40 ಒಂದು ಸೈಟು, 5 ಲಕ್ಷ ರೂಪಾಯಿ ಕ್ಯಾಶು, ಮತ್ತು ತಾಯಿ ಏನಿದ್ದಾರೆ ಪ್ರಜ್ವಲ್ ತಾಯಿ, ಅವ್ರ ತಾಯಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಒಂದು ಸರ್ಕಾರದ ಕೆಲಸ. ಅವ್ರ ಕುಟುಂಬ ಯಾವುದೇ ಚಿಂತೆ ಇಲ್ಲದೆ ಇನ್ನು ಮುಂದೆ ಕೆಲಸವನ್ನು ಮಾಡಿಕೊಂಡು ತಮ್ಮ ಪಾಡಿಗೆ ತಾವು ಇರ್ಬೋದು. ಸರ್ಕಾರನ ಕೂಡ ಅವರು ಏನಪ್ಪ ಕೊಟ್ಟಿದ್ದು ಉಪಯೋಗ ಆಯಿತು ಸರ್ಕಾರಕ್ಕೆ ಅಂತ ಅವ್ರಿಗೆ ಅನಿಸುತ್ತೆ. ಸರ್ಕಾರ ಕೂಡ ನಾವು ಅವರಿಗೆ ಕೊಟ್ಟಿದ್ದೀವಿ, ತೆಗೆದುಕೊಂಡಿದ್ರು ಕೂಡ ಅವರಿಗೆ ನಮ್ಮ ಸರ್ಕಾರದಿಂದ ಆದಂಥ ಒಂದು ಸಹಾಯವನ್ನು ಮಾಡಿದ್ವಿ ಅನ್ನೋ ಒಂದು ಖುಷಿ ಅವ್ರಿಗಿರುತ್ತೆ. ಇವ್ರಿಗೂ ಕೂಡ ನೆಮ್ಮದಿ ಇದೆ. ಈ ರೀತಿಯ ಕುಟುಂಬ ಖುಷಿಯಾಗಿದೆ ಸರ್ಕಾರದ ಒಂದು ಈ ರೀತಿಯಾದ ಸಹಾಯದಿಂದ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.